ಹೈವೇ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಅಭಿವೃದ್ಧಿ ಇರ್ಬೋದು, ಎಲ್ಲಕ್ಕೂ ಕೂಡ ಆದ್ಯತೆಯನ್ನು ಕೊಡುವಾಗ ರಾಜ್ಯ ಸರ್ಕಾರದ ಕೆಲವಾರು ಭಾವನೆಗಳನ್ನು ಒಟ್ಟಿಗೆ ತೆಗೆದುಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಹೇಳಿ ನಾನು ಬಸವರಾಜಣ್ಣವ್ರನ್ನ ನಾನೇ ಕರೆದೆ. ದಯವಿಟ್ಟು ನಾನಿರೋ ತನಕ ನೀವು ನಮ್ಮ ಜೊತೆಲಿ ಇರಿ, ನಿಮ್ಮ ಮಾರ್ಗದರ್ಶನವನ್ನು ಪಡಿತೀವಿ. ಹಾಗಂದ್ಬಿಟ್ಟು 100ಕ್ಕೆ 100 ನೀವು ಹೇಳಿದೆ ನಾನು ಕೇಳೋನು ಅಲ್ಲ, ನಾನು ಸ್ವಲ್ಪ ಹಂಗೆ ಚಂಡಾಳ. ಹಾಗಾಗಿ ನನ್ನದೇ ಆದಂಥ ದೂರದೃಷ್ಟಿ ಇದೆ, 45 ವರ್ಷದ ಅನುಭವನೂ ಇದೆ. ಆ ಅನುಭವವನ್ನು ಹಂಚ್ಕೊಳ್ಳೋ ಜೊತೆಯಲ್ಲಿ ಅವ್ರು ಸ್ವಲ್ಪ ಯೋಚನೆ ಮಾಡಿ ತುಮಕೂರನ್ನ ಇಂದ ಆಚೆ ಬಂದಿದ್ರೆ ಏನೆಲ್ಲ ಆಗಿರೋದು ಅದು ಇವತ್ತು ಹೇಳೋದ್ರಿಂದ ದಂತಕಥೆ ಆಯ್ತದೆ, ಅದರ ಅವಶ್ಯಕತೆ ಇಲ್ಲ. ಒಂದು, ನಾನು ಎಲ್ಲ ನನ್ನ ಆತ್ಮೀಯರಿಗೆ ನನಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ವಿನಂತಿ ಮಾಡ್ತೀನಿ. ಏನಾದರೂ ಹೇಳೋದಿದ್ರೆ ನಾನು ಎದುರುಗಡೆ ಬಂದು ಹೇಳ್ರಿ. ಸೋಮಣ್ಣವರು ಮನೆ ಸುಮ್ಮನೆ ಮಾಡಿದ್ರು ಬಿಟ್ಟೊಟ್ಟಾಯ್ತವ್ರೆ ಅಂದರು. ಆ ಮನೆಯನ್ನೇ ಹೊಡೆದಾಕಿ ಕಟ್ಟಾಕಿ ತೀರ್ಮಾನ ಮಾಡಿದ್ದೀವಿ. ನಾವು ಇನ್ನೊಂದು 3-4 ತಿಂಗಳೇ ಅದನ್ನೇ ಮನೆ ಹೈ ಕ್ಲಾಸ ಮಾಡಿ ಬರ್ತಕ್ಕಂಥ ಜನರಿಗೂ ಕೂಡ ಕುಳಿತುಕೊಡೋದಕ್ಕೆ ಜಾಗ ಇಲ್ಲ ಅಲ್ಲಿ. ನಮ್ಮ ಆದೇವಣ್ಣ ಒಂದು ಸಣ್ಣದಾಗಿ ಕಟ್ಟಿದ್ನು, ಪುಣ್ಯಾತ್ಮ ಅವತ್ತು ಕೊಟ್ಟ ನಮಗೆ. ಅದನ್ನೇ ನಾನು ನೋಡಿದೆ, ಬೇರೆ ಬೇರೆ ಕಡೆ ಕಟ್ಟಬೇಕು ಅಂತ ಯೋಚನೆ ಬರ್ದವು. ಆದರೆ ನಮ್ಮ ಶ್ರೀಮತಿಯವರು ಒಂದು ಮಾತು ಹೇಳಿದ್ರು, ಆ ಮನೆಗೆ ಹೋಗಿದ್ದೀರಿ, ಗೆದ್ದಿದ್ದೀರಿ, ಅದೇ ಮನೆ ಹೊಡೆದು ಕಟ್ಟಿ ಅಂದರು. ಬೆಳಿಗ್ಗೆನೇ ತೀರ್ಮಾನ ಮಾಡಿದ್ದೀವಿ, ಅದೇ ಮನೆಯನ್ನು ಹೊಡೆದು ಕಟ್ತೀವಿ. 5 ವರ್ಷಗಳ ಕಾಲದಲ್ಲಿ 8 ತಿಂಗಳು ಮುಗಿದಿದೆ ತಿಪ್ಪೇಸ್ವಾಮಿ. ಇನ್ನು 4 ವರ್ಷ 4 ತಿಂಗಳಿದೆ. ನಿಮ್ಮ ಜೊತೇಲಿ ಇರ್ತೀವಿ. ಒಂದು ವಿನಂತಿ ಮಾಡ್ತೀನಿ, ಎಂಟಾಶೀನಗೋಸ್ಕರ ನಾನು ಇಲ್ಲ, ಬಾಯಿ ಬಡ್ಕರಿಗೋಸ್ಕರ ಇಲ್ಲ, ಮಗಳು ಭಟ್ರಿಗೋಸ್ಕರ ಇಲ್ಲ. ಈ ಭಾಗದ ಜನ ತುಂಬ ಗೌರವವಾಗಿ 1,75,800 ವೋಟ್ಗಳನ್ನು ಕೊಟ್ಟಿದ್ದಾರೆ. ಅವ್ರ ಋಣ ಇದೆ. ಆ ಋಣವನ್ನು ತೀರಿಸೋದಕ್ಕೆ ನನಗೆ ಅವಶ್ಯಕತೆ ಇದೆ, ಅದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.